ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಗಾಗಿ ಈ ಘನ ನ್ಯಾಯಾಲಯ ನನಗೆ ಸ್ವಲ್ಪ ಸಮಯಾವಕಾಶ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯುವರ್ ಆನರ್, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವ ಒಂದು ನಾಣ್ಣುಡಿ ಇದೆ. ಈಗಾಗಲೇ ಅಶ್ವಿನ್ ಅವರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಾಧಾರಗಳು ತಮ್ಮ ಮುಂದೆನೇ ಇದೆ. ಇಷ್ಟಿದ್ದು ನಮ್ಮ ಡಿಫೆನ್ಸ್ ಲಾಯರ್ ಅರ್ಜುನ್ ರವರು ಈತ ಕೊಲೆ ಮಾಡಿಲ್ಲ ಅಂತ ವಾದಿಸ್ತಾ ಇದ್ದಾರೆ. ಇವರ ಮನವಿಯನ್ನ ತಾವು ಸ್ವೀಕರಿಸಬಾರದು, ಅದನ್ನ ಪರಿಗಣಿಸಬಾರದು ಅಂತ ನಾನು ತಮ್ಮಲ್ಲಿ ಕಳಕಳೆಯಿಂದ ವಿನಂತಿಸ್ಕೊಳ್ತಾ ಇದ್ದೀನಿ. ಯುವರ್ ಆನರ್, ರಿಪೋರ್ಟ್ ಸಬ್ಮಿಟ್ ಮಾಡಿದ ಮಾತ್ರಕ್ಕೆ ಅದು ಸತ್ಯ ಅಂತ ನಂಬೋದಕ್ಕಾಗಲ್ಲ ಯುವರ್ ಆನರ್. ಅದರ ಸತ್ಯ ಅಸತ್ಯತೆಯ ಪರಿಶೀಲನೆ ಆಗಬೇಕು, ವ್ಯಾಲಿಡೇಷನ್ ಆಗಬೇಕು. ಒಪ್ಕೊಳ್ಳೋಣ ಯುವರ್ ಆನರ್, ನಮ್ಮ ಪ್ರಾಸಿಕ್ಯೂಟರ್ ಅವರ ಕ್ಲೈಂಟು ರತನ್ ಲಾಲ್ ಅವರು ಅಮಾಯಕ, ಅವ್ರ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಅಂದಿದ್ದರೆ ನನ್ನ ಕ್ಲೈಂಟ್ ಅಶ್ವಿನ್ ಅವ್ರದ್ದು ತಪ್ಪಿದೆ ಅಂತ ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ರತನ್ ಲಾಲ್ ಅವರು ಮಾಡಿರುವಂತ 2 ಮೇಜರ್ ಮಿಸ್ಟೇಕ್ಗಳಿದೆ ಯುವರ್ ಆನರ್. ಒಂದು, ತಮ್ಮ ಹಣಬಲ ಜನಬಲ ಉಪಯೋಗಿಸಿಕೊಂಡು ಇನ್ಸ್ಪೆಕ್ಟರ್ ಇಂದ ಸುಳ್ಳು ಹೇಳಿಕೆನ ನೀಡಿಸಿದ್ದು. ಇದರಿಂದ ಕೋರ್ಟ್ ಟೈಮ್ ಕೂಡ ವೇಸ್ಟ್ ಆಗಿದೆ. ಎರಡನೇದು, ರತನ್ ಲಾಲ್ ಅವರು ತಮ್ಮ ಹೆಂಡತಿನ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದೆ, ಅವ್ರಿಗೆ ಸಿಕ್ಕಾಪಟ್ಟೆ ಫ್ರೀಡಮ್ ಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಆದ್ರೆ ರತನ್ ಲಾಲ್ ಅವರ ಹೆಂಡತಿಯ ಫೋನ್ 24 ಗಂಟೆ ರತನ್ ಲಾಲ್ ಅವರ ಹತ್ರನೇ ಇರ್ತಾ ಇತ್ತು. ಇದರಿಂದನೇ ಗೊತ್ತಾಗುತ್ತೆ ಯುವರ್ ಆನರ್, ರತನ್ ಲಾಲ್ ಅವರು ತಮ್ಮ ಹೆಂಡತಿಗೆ ಯಾವ ಮಟ್ಟದ ಫ್ರೀಡಮ್ ಕೊಡ್ತಾ ಇದ್ರು ಅಂತ. ಇದರಿಂದ ಇನ್ನೊಂದು ವಿಷಯ ಅರ್ಥ ಆಗೋದೇನು ಅಂದ್ರೆ, ರತನ್ ಲಾಲ್ ಅವರ ಹೆಂಡತಿಯ ಫೋನಿಂದ ಆರ್ಡರ್ ಮಾಡಿದ್ದು ಅವರ ಹೆಂಡತಿ ಅಲ್ಲ, ಖುದ್ದಾಗಿ ರತನ್ ಲಾಲ್ ಅವರೇ. ಯುವರ್ ಆನರ್, ಈ ಕೇಸಲ್ಲಿ ಇಷ್ಟೊಂದು ಗೊಂದಲಗಳಿವೆ, ಇಷ್ಟೊಂದು ತಪ್ಪುಗಳಿವೆ. ಹಾಗಿರುವಾಗ ಈ ರಿಪೋರ್ಟ್ ಸರಿ ಇದೆ ಅಂತ ಹೇಗೆ ನಂಬಕ್ಕಾಗತ್ತೆ ಯುವರ್ ಆನರ್? ಅದನ್ನ ನಿರೂಪಿಸೋದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಈ ಕೋರ್ಟಲ್ಲಿ ವಿನಂತಿಸ್ಕೋತಾ ಇದ್ದೀನಿ. ನ್ಯಾಯಾಲಯವು ವಾದ ಪ್ರತಿವಾದಗಳನ್ನು ಆಲಿಸಿ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿ ಎರಡೂ ಕಡೆಯ ಸಾಕ್ಷಿ ಆಧಾರಗಳು ಗೊಂದಲಮಯವಾಗಿವೆ. ಇದು ನಿಖರತೆ ಇಲ್ಲದ ಕಾರಣಕ್ಕೆ ಎರಡೂ ಕಡೆಯವರ ಸಾಲಿಡ್ ಎವಿಡೆನ್ಸ್ ಜೊತೆಯಲ್ಲಿ ಬರಲು ನ್ಯಾಯಾಲಯವು ಕಾಲಾವಕಾಶವನ್ನು ನೀಡಿದೆ. ಐ ವಿಟ್ನೆಸ್ ಅಂತ ಹೇಳುತ್ತಿರುವ ಇನ್ಸ್ಪೆಕ್ಟರ್ ಹೇಳಿಕೆಗಳು ಮತ್ತು ಅದರ ಕುರಿತಾಗಿ ನ್ಯಾಯವಾದಿ ಅರ್ಜುನ್ ಮಂಡಿಸಿರುವ ವಾದಗಳ ಪ್ರಕಾರ ಈ ತನಿಖೆಯಲ್ಲಿ ಇನ್ಸ್ಪೆಕ್ಟರ್ ಕೈವಾಡ ಇದೆ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ. ಅದಕ್ಕಾಗಿ ಹೊಸ ಸಮಿತಿಯನ್ನ ರಚಿಸಲು ಆದೇಶಿಸಲಾಗಿದೆ. ಜೊತೆಗೆ ಈ ತನಿಖೆ ಪೂರ್ಣಗೊಳ್ಳುವವರೆಗೂ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ. Court is adjourned. ಲಾಯರ್, ನೀವು ಅರ್ಜುನ್ ತರ ಲಾಯರ್ ತಾನೆ, ಎಷ್ಟು ಚಿಕ್ಕ ವಿಷಯನೂ ತಲೆಗೆ ಬರಿಲ್ವಾ ನಿಮ್ಗೆ? ನನಗೇನ್ ಸರ್ ಗೊತ್ತಿತ್ತು ಅವನು ಪೊಲೀಸ್ ಸ್ಟೇಷನ್ ಕಾಲ್ ಡೀಟೇಲ್ಸ್ ಎಲ್ಲ ತೆಗಿಸ್ತಾನೆ ಅಂತ? ಹೌದು ಸರ್, ಮುಂಚೆನೇ ವಿಷಯ ಗೊತ್ತಿದ್ದಿದ್ರೆ ಬೇರೆನಾದ್ರೂ ಆಪ್ಷನ್ ಹುಡುಕ್ಬೋದಿತ್ತು. ನಿಮಗ್ ಗೊತ್ತಿರ್ಬೇಕಿತ್ತಲ್ಲ ಪ್ರಿಯಾ ಮೇಡಮ್ನವರ. ನೀವ್ ತಾನೇ ಹೇಳಿದ್ದು ನಾನು ಅವ್ರ ಮನೆಯಲ್ಲೇ ಇದ್ದೀನಿ,
ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ನನಗೆಲ್ಲ ಗೊತ್ತಿದೆ. ನಾನು ನಿಮ್ಗೆ ವಿಷಯ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ ಯಾಕೆ ಕಾಲ್ ಲಿಸ್ಟ್ ವಿಷಯ ನಿಮ್ಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಆದ್ರೆ ಅವ್ನ್ ಕಾಲ್ ಲಿಸ್ಟ್ ಇಟ್ಕೊಂಡು ಏನ್ ಮಾಡ್ತಾನೆ ಅನ್ಕೊಂಡು ನಾನ್ ಸುಮ್ನಾದೆ. ಅಲ್ಲ ರೀ, ನೀವು ಲಾಯರ್ ತಾನೆ, ಅರ್ಜುನ್ ಏನ್ ಮಾಡ್ತಾನೆ ಅಂತ ಗೆಸ್ ಮಾಡಕ್ಕಾಗ್ಲಿಲ್ವಾ? ಅರ್ಜುನ್ ವಿರುದ್ಧ ನಾವ್ಯಾರು ಕೇಸ್ ತಗೊಳಕ್ಕಾಗಲ್ಲ. ಅದಕ್ಕೆ ಅವನ ವಿರುದ್ಧ ಕೇಸ್ ತರಿಸ್ಬೇಕು ಅಂದ್ರೆ ನಾವು 3 ಮೈಲಿ ದೂರ ಓಡೋಗ್ತೀವಿ. ಇರೋ ಕೇಸ್ಗಳನ್ನೆಲ್ಲ ನಡೆಸ್ಕೊಂಡು ನಾನು ಆರಾಮಾಗಿದ್ದೆ. ಆದ್ರೆ ಈ ಪ್ರಿಯಾಯಿಂದ ನನ್ನ ಹೆಸರೆಲ್ಲ ಹಾಳಾಗೋಯ್ತು. ನಾನೇನ್ ಮಾಡ್ದೆ? ಇನ್ನೇನ್ ಮಾಡ್ಬೇಕು? ಅರ್ಜುನ್ ವಿರುದ್ಧ ಸಾಕ್ಷ್ಯಗಳೆಲ್ಲ ಹುಡ್ಕೊಡ್ತೀನಿ, ಅವನ ಪ್ರತಿಯೊಂದು ನಡಿಗೆನು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ. ಆದ್ರೆ ನನಗೆ ಸರಿಯಾದ ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ನಿಮ್ಮಿಂದ ಕೇಸೆಲ್ಲ ಹಳ್ಳ ಹಿಡಿತಾ ಇದೆ, ನನ್ ಮರ್ಯಾದನು ಹೋಗ್ತಾ ಇದೆ. ಬೆಂಕಿ ಬಿತ್ತು ನಿಮ್ ಮರ್ಯಾದೆಗೆ. EM ನಿಂದ ಕೋಟಿ ಕೋಟಿ ಲಾಸ್ ಆಗ್ತಾ ಇದೆ. ಅದನ್ನ ಯಾರು ತಂದು ಕೊಡ್ತಾರೆ? ಹಾಳು ಮಾಡ್ಬಿಟ್ಟಿಯಲ್ಲ, ಮುಳುಗಿಸ್ಬಿಟ್ಟಿಯಲ್ಲ. ಅಯ್ಯೋ, ಎಲ್ರು ಸೇರ್ಕೊಂಡು ನನ್ನನ್ ಯಾಕೆ ಬೈತಾ ಇದ್ದೀರಾ? ಇನ್ನೇ ನೀನ್ ಮಾಡ್ರೆ ಕೆಲ್ಸಕ್ಕೆ ಸನ್ಮಾನ ಮಾಡ್ಬೇಕಾ ನಿನ್ಗೆ? ನಾನೇನಾದ್ರು ಜೈಲ್ಗೆ ಹೋಗೋ ಥರ ಆದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅಯ್ಯೋ, ಹಾಗೆಲ್ಲ ಏನೂ ಆಗಲ್ಲ, ನೀವು ಹೆದರ್ಕೋಬೇಡಿ. ನಾನು ಈ ಕೇಸ್ನ ಸೋಲಕ್ ಬಿಡಲ್ಲ. ನನ್ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ಈ ಕೇಸ್ನ ಗೆದ್ದೆ ಗೆಲ್ಲಿಸ್ತೀನಿ. ಗೆಲ್ಲೇಬೇಕು. ಇಲ್ದಿದ್ರೆ ನಿನ್ ಪ್ರಾಣ ಒತ್ತೆ ಇಡೋದಲ್ಲ, ನಾನೇ ಮೇಲೆ ಕಳಿಸ್ಬಿಡ್ತೀನಿ. ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ನೋಡು, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ನಾನು ಸೇಫ್ ಆಗ್ಬೇಕಷ್ಟೇ. ಇಲ್ದೇ ಇದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅರ್ಜುನ್. ನೀನು ನಿಜವಾಗ್ಲೂ ಇಷ್ಟು ಚೆನ್ನಾಗಿ ವಾದ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ವಾದ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಹಾರಾಡ್ತಿದ್ದವರೆಲ್ಲ ಬಾಯಿಗೆ ಬೀಗ ಹಾಕ್ಕೊಂಡು ನೋಡ್ತಾ ನಿಂತಿದ್ರು. ಥ್ಯಾಂಕ್ ಯು ಕರ್ಣ. ನಿಜವಾಗ್ಲೂ ಪೂಜನ್ ನೋಡಿದಾಗ್ಲೆಲ್ಲ ತುಂಬ ಸಂಕಟ ಆಗ್ತಿತ್ತು, ಇದನ್ನೆಲ್ಲ ಹೇಗೆ ತಡ್ಕೊಳ್ತಾಳೋ ಅಂತ. ನಿಜವಾಗ್ಲೂ ಕಾನೂನಲ್ಲಿ ನ್ಯಾಯ ಸಿಗುತ್ತಾ ಅಂತ ಅನುಮಾನ ಇತ್ತು. ಆದರೆ ಈಗ ನನಗೆ ನಂಬಿಕೆ ಬರ್ತಾ ಇದೆ, ಒಳ್ಳೆ ಲಾಯರ್ ಸಿಕ್ಕಿದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ. ಆದರೂ ಪೊಲೀಸವ್ರು ಈ ಥರ ಇನ್ವಾಲ್ವ್ ಆಗ್ತಾರೆ, ಅಶ್ವಿನ್ಗೆ ಈ ರೀತಿ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಲ್ಲ ದುಡ್ಡು ಕರ್ಣ, ದುಡ್ಡು ಏನು ಬೇಕಾದರೂ ಮಾಡಿಸುತ್ತೆ. ಆದರೂ ದುಡ್ಡುಗೋಸ್ಕರ ಅಧಿಕಾರನ ಈ ಥರ ಬಳಸ್ಕೊಳ್ತಾರಲ್ಲ, ಅದೆಷ್ಟು ದೊಡ್ಡ ತಪ್ಪಲ್ವಾ? ಇಂಥವ್ರಿಗೆ ತಪ್ಪು ಸರಿ ವ್ಯತ್ಯಾಸ ಗೊತ್ತಿರಲ್ಲ, ನಾವು ಅರ್ಥ ಮಾಡಿಸ್ಬೇಕು. ಇದಿನ್ನೂ ಇಷ್ಟಕ್ಕೆ ಮುಗ್ದಿಲ್ಲ. ನಾನು ಆ ರತನ್ ಲಾಲು ಅಶ್ವಿನ ಈ ಕೇಸಲ್ಲಿ ಯಾಕೆ ಫಿಟ್ ಮಾಡಿಸ್ತಾ ಅಂತ ತಿಳ್ಕೋಬೇಕು. ರತನ್ ಲಾಲ್ಗೂ ಅಶ್ವಿನ್ಗೂ ಏನಾದ್ರು ದ್ವೇಷ ಇತ್ತಾ ಅಂತ? ದ್ವೇಷ ಇದ್ದಿದ್ರೆ ಅವನ್ಯಾಕೆ ನನ್ನ ತಮ್ಮನಿಗೆ ಸಾಲ ಕೊಡ್ತಿದ್ದ? ಆ ರತನ್ ಲಾಲ್ಗೆ ತನ್ನ ಹೆಂಡತಿ ಮೇಲೆ ಏನಾದ್ರು ದ್ವೇಷ ಇತ್ತಾ ಅಂತ? ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ರಾ ಇಲ್ವಾ? ಎಕ್ಸಾಕ್ಟ್ಲಿ, ಈ ಪಾಯಿಂಟ್ನೇ ನಾವಿವಾಗ ರಿಸರ್ಚ್ ಮಾಡಬೇಕಾಗಿರೋದು. ಹೆಂಡತಿ ಸತ್ಲು ಅಂತ ಅವನು ಗೋಳಾಡ್ತಿದ್ದ.